ನಾವೇನು ಡಿಸೈಡ್ ಮಾಡಿದ್ವಿ ಅಂದರೆ ಅದು ಈ ಮಾಧ್ಯಮದಲ್ಲಿ ಈಗ ಪೇಪರಲ್ಲಿ ಎಲ್ಲ ನೋಡಿದಾಗ ಅದು ಸ್ಪ್ರೆಡ್ ಆಗ್ತಾ ಇರೋದಂತೂ ನಿಜಾನೇ, ಅದೇನು ಇದಿಲ್ಲ. ನಾನು ಪದೇ ಪದೇ ಅಲ್ಲೂ ಕೂಡ ಹೇಳಿದೆ, ಆತಂಕ ಸಂದರ್ಭದಲ್ಲಂತೂ ಇಲ್ಲ, ಬಟ್ ಜವಾಬ್ದಾರಿ ಸಂದರ್ಭದಲ್ಲಿದ್ದೀವಿ. ಯಾಕೆಂದರೆ ಮಕ್ಕಳು ಜವಾಬ್ದಾರಿತವಾಗಿ ಈಗ ಮಾಸ್ಕ್ ಬೇಕು ಅಂತ ಹೇಳಿ ಅವ್ರನ್ನ ತೀರ್ಮಾನ ತಗೊಳ್ಳೋದು. ಬಟ್ ನಮ್ಮ ಇಲಾಖೆ ನಾವೇನು ಮಾಡ್ತೀವಿ ಅಂದರೆ ಯೂಶ್ವಲಿ ಹೆಲ್ತ್ ಡಿಪಾರ್ಟ್ಮೆಂಟ್ ಗೈಡ್ಲೈನ್ಸ್ನ ತೊಗೊಳ್ಬೇಕಾಗತ್ತೆ. ಸೆಂಟ್ರಲ್ ಗೌರ್ಮೆಂಟ್ ಗೈಡ್ಲೈನ್ಸ್ನ ತೊಗೊಂಡು ನಾವು ಮಾಡ್ತಕ್ಕಂಥದ್ದು ಸ್ವಾಭಾವಿಕವಾಗಿ ನಾವು ಮಾಡಬೇಕು. ಇನ್ ಅಡಿಷನ್ ಟು ದಟ್ ನಮಗೇನಾರು ಅನಿಸಿದೆ, ಅದಕ್ಕೆ ಈಗ ಮೋಸ್ಟ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಇವಾಗ ಹೆಲ್ತ್ ಮಿನಿಸ್ಟರ್ ದಿನೇಶ್ ಗುಂಡೂರಾವ್ ನಾನು ಈಗ ಮೀಟಿಂಗ್ ಮುಗಿಸ್ಕೊಂಡು ಬಂದೆ, ಆ ಮೀಟಿಂಗ್ ಅಲ್ಲ ಬೇರೆ ಮೀಟಿಂಗು, ಅವರಿಗೆ ಮೀಟಿಂಗಿಗೆ ಹೋದರು. ಇವಾಗ ಗೈಡ್ಲೈನ್ಸ್ನ ಯಾವ ರೀತಿ ಮಾಡಬೇಕು ಅಂಥೇಳಿ ಮೋಸ್ಟ್ಲಿ ನನ್ನ ಪ್ರಕಾರ ಸ್ವಲ್ಪ ಜವಾಬ್ದಾರಿನ ಹೆಚ್ಚು ಮಾಡ್ತಾರೆ. ಈಗ ಮಾಸ್ಕು ಮತ್ತು ಟೆಸ್ಟಿಂಗ್ ಪ್ರೋಸೆಸ್ಸು ಆ್ಯಂಡ್ ಮುಂಚೆ ಎಲ್ಲರಿಗೂ ಅನುಭವ ಆಗಿಬಿಟ್ಟಿದೆ ಹೇಗೆ ನಾವು ಜವಾಬ್ದಾರಿತವಾಗಿರಬೇಕಂತ. ಸೊ ಕಾಶಿಯಸ್ ಆಗಿರ್ರಿ ಅಂತೇಳಿ ಮಾಡ್ತಾರೆ ಅಂತಂತ ನನ್ನ ಒಂದು ಜವಾಬ್ದಾರಿ. ಅದು ಬಿಟ್ಟರೆ ಏನು ಇರೋದಿಲ್ಲ. ಅದು ಆಮೇಲೆ ಅದು ನಿನ್ನೆನೂ ಕೂಡ ಪಾಪ ದಿನೇಶ್ ಗುಂಡೂರಾವ್ ಅವ್ರದ್ದು ನೋಡಿದೆ, ಯಾವುದೋ 2 ಡೆತ್ ಆಗಿರೋದು, ಹಾರ್ಟ್ ಅಟ್ಯಾಕ್ ಆಗಿರೋದು, ಇಟ್ ಇಸ್ ನಾಟ್ ಕನೆಕ್ಟೆಡ್ ಟು ಇದು ಅಂತೇಳಿ ಏನಾಗ್ತದೆ, ಅದು ಗಾಬರಿ ಆಗುತ್ತೆ. ಸೊ ಬೆಸ್ಟ್ ಥಿಂಗ್ ಅಂದರೆ ನಾನು ಮಾಧ್ಯಮದವರಿಗೆ ತಮಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ಏನಾದ್ರು ಇಂಥ ವಿಚಾರಗಳಿದ್ದಾಗ ಅದನ್ನು ಇಲ್ಲ ಇಂಥದಕ್ಕೆ ಆಗಿದೆ ನಿಮ್ಮ ಸಹಕಾರ ಭಾಳ ಮುಖ್ಯ ಅನಿಸುತ್ತೆ. ಅದು ನಮ್ಮ ಮಕ್ಕಳಿಗೂ ಕೂಡ ಅದು ತುಂಬ ಸಹಾಯ ಆಗುತ್ತೆ. ನಮಗಿಂತ ನಿಮ್ಮ ಜವಾಬ್ದಾರಿ ಜಾಸ್ತಿ ಅಂಥೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಗೈಡ್ಲೈನ್ಸ್ನ ನಾನು ಹೆಲ್ತ್ ಡಿಪಾರ್ಟ್ಮೆಂಟಿಂದ ಏನು ನಾವು ಫಾಲೋ ಮಾಡಬೇಕೋ ನಾವು ಮಾಡೋದನ್ನ ಮಾಡ್ತೀವಿ. ಯಾಕೆಂದರೆ ಮಕ್ಕಳು ಪಾಪ ಎಲ್ಲ ಒಂದೊಂದು ಕಡೆಗೆ ಸೇರ್ಕೊಂಡಿರ್ತವೆ. ಮತ್ತು ಅದೇ ಹೊರಗಡೆಯಿಂದ ಹೋಗಿ ಬಂದರೆ ಅವರಿಗೆ ಶೀತ ಇದ್ದರೆ ಇಂಥದನ್ನ ಪ್ರಿಕಾಷನರಿ ನಾವೇ ಮಾಡ್ಕೊಂಬಿಡ್ಬೇಕು. ಅದು ಪೇರೆಂಟ್ಸ್ ಮಾಡ್ತಾರೆ ಅಂಥೇಳಿ ವಿಶ್ವಾಸ ಇದೆ. ಈಗ ನಾನು ನೋಟಿಫಿಕೇಷನ್ ಥರ ನಾನು ಕಳಿಸಲ್ಲ. ಹೆಲ್ತ್ ಡಿಪಾರ್ಟ್ಮೆಂಟ್ ಬಂದ ತಕ್ಷಣ ಅದನ್ನು ಸ್ಟ್ರಿಕ್ಟಾಗಿ ನಾವು ಫಾಲೋ ಮಾಡಿ ಆರೋಗ್ಯ ಇಲಾಖೆದ್ದು ಅದ್ರ ಜೊತೆಗೆ ನಾವೇನಾದ್ರು ಸೇರಿಸ್ಬೇಕಂದ್ರೆ ಸೇರಿಸ್ತೀವಿ. ಬಟ್ ಅವ್ರು ಕೊಡೋದು ಎಲ್ಲದು ನೋಡ್ಕೊಂಡು ಕೊಡ್ತಾರೆ. ಈವನ್ ಪಬ್ಲಿಕ್ ಪ್ಲೇಸಸ್ಸು, ಇಟ್ ಮೈಟ್ ಬಿ ಅ ರೆಸ್ಟೋರೆಂಟು, ಮದುವೆ ಕಲ್ಯಾಣ ಮಂಟಪ, ಸ್ಟ್ರೈಕು, ಸಭೆಗಳು, ಸಮಾರಂಭ. ಮತ್ತು ಸಮಾರಂಭ ಅಂದಾಗ ನಮ್ಮ ಶಾಲೆಗಳು ಭಾಳ ಮುಖ್ಯ ಆಗ್ತದೆ. ಯಾಕೆಂದರೆ ಕ್ಲಸ್ಟರ್ ಆಫ್ ಚಿಲ್ಡ್ರನ್ಸ್ ಜಾಸ್ತಿ ಇರ್ತಾರಲ್ಲಿ, ಅದು ನಮ್ಮ ಜವಾಬ್ದಾರಿ ಆಗುತ್ತೆ. ಅದನ್ನೆಲ್ಲ ನೋಡಿಸಿ ಅವ್ರು ಮಾಡಿರ್ತಾರೆ. ಅದರಲ್ಲಿ ಏನಾದ್ರು ಬಿಟ್ಟಿದ್ದರೆ ಮತ್ತೆ ನಾವು ಅದಕ್ಕೆ ಅಡಿಷನ್ ಮಾಡ್ತೀವಿ. ಬಟ್ ಮೋಸ್ಟ್ಲಿ ಅದನ್ನೆಲ್ಲ ಮಾಡ್ತಾರೆ. ಯಾಕೆಂದರೆ ದಟ್ ಇಸ್ ದೇರ್ ಡ್ಯೂಟಿ. ಅದನ್ನ ನಾವು ಕಾಯಬೇಕು, ಅವರಿಗೆ ಮಾರ್ಗಸೂಚಿನ ಕೊಡಬೇಕು. ಈ ಕೇರಳ ಬಾರ್ಡರ್ ಭಾಗ ಮತ್ತು ಇಂಥಲ್ಲಿ ಏನಾದ್ರು ಜಾಸ್ತಿ ಆಗಿದ್ದರೆ ಅಲ್ಲೆಲ್ಲ ಹುಷಾರಾಗಿ ಜವಾಬ್ದಾರಿತವಾಗಿ ಇರ್ರಿ ಅಂತೇಳಿ ಹೇಳಿದ್ದಾರೆ. ಆ ರೀತಿಯಲ್ಲಿ ಬಟ್ ನನ್ನ ಕಡೆಯಿಂದ ಆ್ಯಸ್ ಇಟ್ ಈಸು ಕಾಶಿಯಸ್ ಆಗಿರ್ರಿ ಅಷ್ಟೇ. ಮತ್ತು ಭಾಳ ಆತಂಕ ಐ ಡೋಂಟ್ ಥಿಂಕ್ ಇಟ್ ಈಸ್ ದೇರ್ ಆ್ಯಸ್ ಆಫ್ ನೌ. ಬಟ್ ಕಾಶಿಯಸ್ ಅಂತೂ ಎಸ್, ಇದು ಸಂದರ್ಭ ಕಾಶಿಯಸ್ ಸಂದರ್ಭ. ಈ ಶಾಲಾ ಪ್ರವಾಸಕ್ಕೆ ಹೋಗ್ತಾ ಇದ್ದಾರೆ ಸರ್ ಈ ಟೈಮಲ್ಲಿ, ಬೇರೆ ಬೇರೆ ಸ್ಟೇಟ್ಗೆ ಹೋಗ್ತಾರೆ, ಇಂಟರ್ ಸ್ಟೇಟ್ಗೆ ಹೋಗ್ತಿದ್ದಾರೆ, ಅದಕ್ಕೆನಾದರೂ ಒಂದು ಸಪ್ರೇಟ್ ಸೂಚನೆ ಕೊಡ್ತೀರಾ? ಅಲ್ಲ, ಅದೇ ನೀವು ಹೋಗಿ ಬಂದಾಗ ಸ್ವಲ್ಪ ಏನಾದರೂ ಶೀತ ನೆಗಡಿ ಇಂಥ ಸಂದರ್ಭ ಇರೋದ್ರಿಂದ ಅಂಥದ್ದಿದ್ದಾಗ ಮೋಸ್ಟ್ಲಿ ಐ ಥಿಂಕ್ ದೇ ಹ್ಯಾವ್ ಟು ಟೇಕ್ ಕೇರ್ ಆಫ್ ಇಟ್. ಯಾಕೆಂದರೆ ಅವ್ರು ಮತ್ತೆ ಶಾಲೆಗೆ ಹೋಗೋದು ಇದನ್ನೆಲ್ಲ ನೋಡೋದು ಅಂತೇಳಿ ಆ ಟೈಮಲ್ಲಿ ಏನಾದ್ರು ಟೆಸ್ಟಿಂಗ್ ಮಾಡಿಸ್ಬೇಕಾದ್ರೆ ಟೆಸ್ಟಿಂಗ್ಸ್ ಆರ್ ಅವೈಲೇಬಲ್. ಮೋಸ್ಟ್ಲಿ ಇವತ್ತು ಅದೊಂದು ಡಿಸಿಷನ್ಸ್ ತೊಗೊಳ್ತಾರೆ, ಎಲ್ಲ ಕಡೆಯೂ ಕೂಡ ಟೆಸ್ಟಿಂಗ್ ಅವೈಲಬಿಲಿಟಿನ ಮಾಡಿ ಅಂತ ಹೇಳಿ. ಯಾಕಂದರೆ ಟೆಸ್ಟಿಂಗ್ ಬೇಕಾಗ್ತದೆ ಅವರಿಗೆ. ಕೊರೋನಾ ಟೈಮಲ್ಲಿ ಟೂರನ್ನು ಕ್ಯಾನ್ಸಲ್ ಮಾಡಿದ್ರು ಶಾಲಾ ಮಟ್ಟದಲ್ಲಿ, ಹೋಗ್ಬೇಡಿ ನೋಡೋಣ ಡಿಪಾರ್ಟ್ಮೆಂಟ್ ಅಲ್ಲ ಆ್ಯಸ್ ಆಫ್ ನೌ ಅದೆಲ್ಲ ಏನೂ ಇಲ್ಲ. ಈಗ ನೆಕ್ಸ್ಟು ಏನು ಹೆಲ್ತ್ ಬುಲೆಟಿನ್ ಏನು ಬರ್ತದೆ ಅದನ್ನು ನಾವು ಫಾಲೋ ಮಾಡ್ತೀವಿ. ಆ್ಯಂಡ್ ವಿ ಹ್ಯಾವ್ ಟು ಫಾಲೋ. ಅದೇ ಸೆಂಟ್ರಲ್ ಗೌರ್ಮೆಂಟ್ ಒಂದು ಹೇಳುತ್ತೆ, ಸ್ಟೇಟ್ ಗೌರ್ಮೆಂಟು ಹೇಳುತ್ತೆ, ಅವೆರಡನ್ನೂ ಸೂಚನೆಯನ್ನು ನಾವು ತಗೊಳ್ಬೇಕಾಗುತ್ತೆ. ಅಲ್ಲ, ಅದನ್ನೇ ವಿ ಜಸ್ಟ್ ಟುಕ್ ಎ ಡಿಸಿಷನ್. ಏನು ಆತಂಕ ಗಾಬರಿ ಏನು ಬೇಡ, ಬಟ್ ಜವಾಬ್ದಾರಿನ ನಾವು ಮಾಡೋಣ ಅಂತ. ಇವತ್ತೇನು ಔಟ್ಕಮ್ ಆಗುತ್ತೆ ಅದನ್ನು ನಮ್ಮ ಕಡೆಯಿಂದ ಎಲ್ಲ ಶಾಲೆಗಳು ಕೂಡ ಡೈರೆಕ್ಷನ್ಸ್ನ ಹೆಲ್ತ್ ಇದನ್ನು ಕೊಡೋದು ಅಷ್ಟೇ. ದಟ್ ಇಸ್ ದ ಡಿಸಿಷನ್ ವಾಟ್ ವಿ ಹ್ಯಾವ್ ಟೇಕನ್. ವಿ ಆರ್ ವೇಟಿಂಗ್. ಈಗ ಇವತ್ತು ಹೇಳ್ಬಿಡ್ತಾರೆ, ನಿನ್ನೆ ಇವತ್ತು ಎಲ್ಲ ಅವರೆಲ್ಲ ಮೀಟಿಂಗ್ ಮಾಡಿದ್ದಾರೆ. ಅವ್ರ ಹತ್ರ ಬೆಟರ್ ಸ್ಟ್ಯಾಟಿಸ್ಟಿಕ್ಸ್ ಆರ್ ದೇರ್ ವಿತ್ ದೆಮ್ ದ್ಯಾನ್ ಮೀ. ನನಗಿಂತ ಅವ್ರ ಹತ್ರ ಮಾಹಿತಿ ಚೆನ್ನಾಗಿ ಸಿಗ್ತದೆ. ಬಟ್ ಸ್ಕೂಲು ತುಂಬ ದೊಡ್ಡ ಲಾರ್ಜ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಇರೋದ್ರಿಂದ ನಮ್ಮ ಇಲಾಖೆಯಲ್ಲಿ ತುಂಬ ದೊಡ್ಡ ಸಂಖ್ಯೆ ಇರೋದ್ರಿಂದ ಮಾಡಬೇಕು. ಎಕ್ಸ್ಪರ್ಟ್ಸ್ ಏನು ಹೇಳ್ತಾರೆ ಅಂದರೆ ಸರ್, ಮಗುಗೆ ಏನಾದರೂ ಲಕ್ಷಣಗಳಿದ್ದಾಗ ಪೋಷಕರು ಸ್ವಲ್ಪ ಅವಾಯ್ಡ್ ಮಾಡಿ ಶಾಲೆಗೆ ರಜೆ ಕೊಡೋದು. ಅದನ್ನು ನಾನು ನಿಮ್ಮ ಮಾಧ್ಯಮದಲ್ಲಿ ನಾನು ಹೇಳೋಕ್ಕಿಂತ ಹಿಂಗೆ ಮಾಡಿ ಅಂತ ನೀವು ಹೇಳೋದು ಒಳ್ಳೆಯದು, ನನಗೆ ಅದು ಬೇಕು. ಅದನ್ನು ಆತಂಕಕ್ಕೆ ತರಬಾರ್ದು ಅಷ್ಟೇ. ಮುಂಚೆನೇ ನಾವು ಪ್ರಿಕಾಷನರಿನ ಮಾಡಬೇಕು. ಮೋಸ್ಟ್ಲಿ ಅದೆಲ್ಲ ಗೊತ್ತು. ಯಾಕೆಂದರೆ ಪೇರೆಂಟ್ಸ್ ಎಲ್ಲ ದೇ ಆಲ್ ಹ್ಯಾವ್ ಗಾನ್ ಥ್ರೂ ಆಲ್ ದೀಸ್ ಥಿಂಗ್ಸ್. ನೋಡಿದ್ದೀವಿ, ಬುದ್ಧಿ ಕಲಿಸ್ಬಿಟ್ಟಿದೆ ಕೊರೋನಾ ಆದಮೇಲೆ ನಮ್ಮ ಹೆಲ್ತನ್ನೆಲ್ಲ ಹೆಂಗೆ ನೋಡ್ಕೊಳ್ಬೇಕು ಅಂತ ಬಂದಿರೋದ್ರಿಂದ ಅದಾಗ್ತದೆ. ಪೋಷಕರು ಕೆಲವು ಆತಂಕಕ್ಕೊಳಗಾಗಿ ಶಾಲೆಗೆ ಮಕ್ಕಳನ್ನ ಕಳಿಸದೇ ಇರುವಂಥ ಚಾನ್ಸಸ್ ಇರುತ್ತೆ.
ಯಾಕಂದ್ರೆ ಕಲಿಕೆ ಈಗಾಗಲೇ ತುಂಬಾ ಲಾಸ್ ಆಗಿದೆ ಮಕ್ಕಳಿಗೆ, ತುಂಬಾ ಈ ಥರದ್ದು ಕೊರೋನಾ ತುಂಬಾ ನುಂಗು ಹಾಕಿದೆ. ಹೀಗಾಗಿ ಯಾವುದೇ ಸಂದರ್ಭದಲ್ಲಿ ಆತಂಕ ಆದಾಗ ಪೇರೆಂಟ್ಸು ಮಕ್ಕಳು ದೇವರಿದ್ದಂಗೆ ಭಯ ಪಡ್ತಾರೆ. ಮೊನ್ನೆ ಹಾಕ್ಸ್ ಬಾಂಬ್ದಾಯಿತು, ನೀವೆಲ್ಲ ಕೇಳ್ದಂಗೆ ನಾನೇನಂದೆ, ಅದು ಗೊತ್ತಿದೆ ಹಾಕ್ಸು ಅಂತೇಳಿ, ಆದ್ರೂ ಕೂಡ ಸುಮ್ಮನೆ ತಪ್ಪು ಇದನ್ನು ಇದು ಮಾಡಿದ್ದಾರೆ ಅಂತೇಳಿ ಗೊತ್ತಿತ್ತು. ಬಟ್ ಮಕ್ಕಳು ಎಲ್ಲ ಜವಾಬ್ದಾರಿನ ಮಾಡಿದ್ವಿ, ಮಕ್ಕಳನ್ನ ಪೇರೆಂಟ್ಸ್ ಕರ್ಕೊಂಡು ಹೋದರು. ಅದು ಆಗಬಾರ್ದು, ಅದೇ ನಾನು ಹೇಳಿದ್ನಲ್ಲ ಇದೆಲ್ಲ. ಬಟ್ ದಟ್ ಇಶ್ಯೂ ಇಸ್ ಡಿಫ್ರೆಂಟ್, ದಿಸ್ ಇಶ್ಯೂ ಇಸ್ ಡಿಫ್ರೆಂಟ್. ಇದು ಬೇರೆ ರೀತಿ ಇದು ಆಗ್ತದೆ, ನೋಡೋಣ ಹೆಲ್ತ್ ಡಿಪಾರ್ಟ್ಮೆಂಟ್ ಏನು ಕೊಡುತ್ತೋ ಅದು ತಗೊಳ್ಳೋಣ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃತ್ತಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.